ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಗೃಹಲಕ್ಷ್ಮಿ ಮಹಿಳೆಯರಿಗೆ ಒಂದು ಭರ್ಜರಿ ಗುಡ್ ನ್ಯೂಸ್ ಇದೆ, ಒಂದು ಭರ್ಜರಿ ಬಿಗ್ ಅಪ್ಡೇಟ್ ಅಂತಲೇ ಹೇಳಬಹುದು. ಪ್ರತಿ ತಿಂಗಳು 2,000 ರೂಪಾಯಿ ಕೊಡ್ತಾ ಇದ್ದಂತಹ ಗೃಹಲಕ್ಷ್ಮಿ ಹಣನ 4,000 ರೂಪಾಯಿ ಮಾಡ್ತಾರಂತೆ, ಹೆಚ್ಚಳ ಮಾಡ್ತಾರಂತೆ. ಜನರೇ ಇದಕ್ಕೆ ಸಿ ಎಂ ಸಿದ್ದರಾಮಯ್ಯ ಅವರಿಗೆ ರಿಕ್ವೆಸ್ಟ್ನ ಮಾಡ್ಕೊಂಡಿದ್ದಾರೆ, ಗೃಹಲಕ್ಷ್ಮಿ ಹಣನ ಜಾಸ್ತಿ ಮಾಡಿ ಅಂತ. ಹಾಗಿದ್ರೆ ಗೃಹಲಕ್ಷ್ಮಿ ಜಾಸ್ತಿ ಆಗುತ್ತಾ? ಇನ್ನು ಮುಂದೆ ನಮಗೆ 4,000 ಬರುತ್ತಾ? ಯಾವ ತಿಂಗಳಿಂದ ಬರುತ್ತೆ? ಏನೇನು ಪ್ರೋಸೆಸ್ ತಿಳ್ಕೋಬೇಕು ಅಂದರೆ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ, ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ. ನೋಡಿ, ಗೃಹಲಕ್ಷ್ಮಿ ಯೋಜನೆ ರಾಜ್ಯ ಸರ್ಕಾರದ ಪ್ರಮುಖ 5 ಗ್ಯಾರಂಟಿ ಯೋಜನೆಗಳಲ್ಲಿ ಮುಖ್ಯವಾಗಿರೋದೇ ಗೃಹಲಕ್ಷ್ಮಿ ಯೋಜನೆ. ಇದರಿಂದ ಇಲ್ಲಿವರೆಗೂ ಕೂಡ ಲಕ್ಷಾಂತರ ಮಹಿಳೆಯರಿಗೆ ಸಹಾಯ ಆಗಿದೆ. ಅಷ್ಟೇ ಅಲ್ಲದೆ ಈ ಗೃಹಲಕ್ಷ್ಮಿ ಹಣದಿಂದ ಎಷ್ಟೋ ಜನ ಒಳ್ಳೊಳ್ಳೆ ಕೆಲಸಗಳನ್ನ ಕೂಡ ಮಾಡಿದ್ದಾರೆ, ಅದರ ಲಾಭನ ಪಡ್ಕೊಂಡಿದ್ದಾರೆ. ಕೆಲವರು ಮೆಡಿಸಿನ್ಗೋಸ್ಕರ, ಮನೆ ಖರ್ಚಿಗೋಸ್ಕರ, ಮಕ್ಕಳನ್ನ ಓದಿಸೋದಕ್ಕೋಸ್ಕರ, ಆರ್ಥಿಕವಾಗಿ ಯಾರು ಹಿಂದುಳಿದಿರ್ತಾರೋ ಅಂತಹ ಮಹಿಳೆಯರಿಗೆ ನಿಜವಾಗ್ಲೂ ಸಹಾಯ ಆಗಿದೆ. ಮನೇಲಿ ಕುತ್ಕೊಂಡಿರೋರಿಗೆ ಪ್ರತಿ ತಿಂಗಳು 2,000 ರೂಪಾಯಿ ಕೊಡ್ತಾರೆ. ಇಲ್ಲಿವರೆಗೂ ಸುಮಾರು 32,000 ರೂಪಾಯಿವರೆಗೂ ಅಮೌಂಟ್ ಹೋಗಿದೆ. ಮಹಿಳೆಯರಿಗೆ ನಿಜವಾಗ್ಲೂ ಯೂಸ್ ಆಗೇ ಇರುತ್ತಲ್ವಾ? ಸೊ ಇದೇ ರೀತಿಯಾಗಿ ಈಗೇನೇ 2,000 ರೂಪಾಯಿ ಕೊಡ್ತಾ ಇದ್ದೀರಾ, ಅದನ್ನು ದಯವಿಟ್ಟು ಜಾಸ್ತಿ ಮಾಡಿ. ಸಾಮಾನ್ಯ ಮಹಿಳೆಯರಂತೂ ತಿಂಗಳ ಖರ್ಚಿಗೆ ನಮಗೆ ಸಹಾಯ ಆಗ್ತಾ ಇದೆ 2,000 ರೂಪಾಯಿ. ದಯವಿಟ್ಟು ಅದನ್ನು ಜಾಸ್ತಿ ಮಾಡಿ. ಹಣ ಕೊಡೋ ನಿರ್ಧಾರವನ್ನು ಸರ್ಕಾರ ಬೇಗ ಕೈಗೊಳ್ಳಿ, ನಮಗೆ 2,000 ರೂಪಾಯಿಂದ 4,000 ರೂಪಾಯಿ ಹಣ ಕೊಡಲಿ ಅಂತ ರಿಕ್ವೆಸ್ಟ್ನ ಮಾಡ್ಕೊತಾ ಇದ್ದಾರೆ. ಸ್ವತಃ ಮಹಿಳೆಯರೇ ರಿಕ್ವೆಸ್ಟ್ ಮಾಡ್ತಾ ಇದ್ದಾರೆ. ಇತ್ತೀಚೆಗೆ ಗೃಹಲಕ್ಷ್ಮಿ ಹಣ ತಡ ಆದಾಗ ಒಂದಷ್ಟು ಲಕ್ಷ ಜನ ಮಹಿಳೆಯರು ಗೃಹಲಕ್ಷ್ಮಿ ನಮಗೆ ಬೇಡವೇ ಬೇಡ, ಸ್ಟಾಪ್ ಮಾಡಿಬಿಡಿ, ಅದ್ರ ಬದಲು ಬೇರೆ ಏನಾದರೂ ಮಾಡಿ ಅಂತ ಹೇಳ್ತಾ ಇದ್ರು. ಈಗ ಒಂದಷ್ಟು ಲಕ್ಷ ಜನ ಮಹಿಳೆಯರು ಸಿದ್ದರಾಮಯ್ಯ ಅವರಿಗೆ ರಿಕ್ವೆಸ್ಟ್ ಮಾಡ್ತಾ ಇದ್ದಾರೆ. ಒಂದಷ್ಟು ಬಡ ಕುಟುಂಬದ ಮಹಿಳೆಯರಿಗೆ ಖಂಡಿತವಾಗ್ಲೂ ಅಗತ್ಯ ಇದೆ, ಗೃಹಲಕ್ಷ್ಮಿ ಯೋಜನೆ ಅಗತ್ಯ ಖಂಡಿತವಾಗ್ಲೂ ಇದೆ. ಅಂಥವರು ನಮಗೆ 2,000 ರೂಪಾಯಿ ಕೊಡ್ತಿದ್ದೀರಲ್ಲ, ಅದನ್ನು 4,000 ರೂಪಾಯಿ ಮಾಡಿ ಅಂತ ಕೂಡ ರಿಕ್ವೆಸ್ಟ್ನ ಮಾಡ್ತಿದ್ದಾರೆ. ಇನ್ನೊಂದು ಕಡೆ ಈಗ BJP-ಅವರಾಗಿರ್ಬಹುದು, JDS ಅವರಾಗಿರ್ಬಹುದು, ವಿರೋಧ ಪಕ್ಷಗಳು ಏನಿದ್ದಾವೆ ಅವು ಗೃಹಲಕ್ಷ್ಮಿ ಯೋಜನೆಯಿಂದ ಸರ್ಕಾರ ಆರ್ಥಿಕವಾಗಿ ದಿವಾಳಿ ಆಗ್ತಾ ಇದೆ, ಸರ್ಕಾರದ ಖಜಾನೆ ಖಾಲಿ ಆಗ್ತಾ ಇದೆ ಅಂತ ಕೂಡ ಟೀಕೆ ಮಾಡ್ತಿದ್ರೆ. ಇನ್ನೊಂದು ಕಡೆ ಸಿದ್ದರಾಮಯ್ಯ ಅವರು ಈ ಯಾವುದೇ ಟೀಕೆಗಳಿಗೆ ಕಿವಿಗೆ ಹಾಕೊಳ್ಳದೆ ಡೈರೆಕ್ಟ್ ಅವ್ರು ಏನು ಕೆಲಸ ಮಾಡ್ತಿದ್ದಾರೆ ಅದನ್ನು ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಇದ್ರ ಜೊತೆಗೆ ಗೃಹಲಕ್ಷ್ಮಿ ಯೋಜನೆ ಆಗಿರಬಹುದು, 5 ಗ್ಯಾರಂಟಿ ಯೋಜನೆಗಳನ್ನ ಯಾವುದೇ ಕಾರಣಕ್ಕೂ ನಾವು ಕ್ಯಾನ್ಸಲ್ ಮಾಡೋದಿಲ್ಲ ಅನ್ನೋ ಅಪ್ಡೇಟ್ ಕೂಡ ಕೊಟ್ಟಿದ್ದಾರೆ. ಇತ್ತೀಚೆಗೆ ಒಂದಷ್ಟು ಜನ ಮಹಿಳೆಯರು ಕೆಲವು ತಿಂಗಳಿಂದ ಅಂದರೆ 3 ತಿಂಗಳಿಂದ ಸ್ವಲ್ಪ ಟೆಕ್ನಿಕಲ್ ಇಶ್ಯೂ ಇತ್ತು ಅಂತ ಗೃಹಲಕ್ಷ್ಮಿ ಹಣ ಹಾಕಿರಲಿಲ್ಲ ಅಲ್ವಾ. ಆಗ 5 ಗ್ಯಾರಂಟಿ ಯೋಜನೆಗಳನ್ನ ಮುಂದುವರ್ಸ್ಕೊಂಡು ಹೋಗೋದಕ್ಕೆ ಸರ್ಕಾರದ ಹತ್ರ ದುಡ್ಡಿಲ್ಲ, ಅದಕ್ಕೋಸ್ಕರ ಇವರು ಬೆಲೆ ಏರಿಕೆ ಮಾಡ್ತಾ ಇದ್ದಾರೆ. ಒಂದು ಕಡೆ ಕೊಡ್ತಾ ಇದ್ದಾರೆ, ಇನ್ನೊಂದು ಕಡೆ ಕಿತ್ಕೊತಾ ಇದ್ದಾರೆ. ಈಗ ಕೊಡಬೇಕಾಗಿರೋದನ್ನು ಕೂಡ ಕರೆಕ್ಟಾಗಿ ಕೊಡ್ತಾ ಇಲ್ಲ ಅಂತ ಬೈಕೊಂತಾ ಇದ್ರು. ಇನ್ನೊಂದಷ್ಟು ಜನ ಮಹಿಳೆಯರಿಗೆ ಏನಪ್ಪ ಅಂದರೆ, ಈ ಬೆಲೆ ಏರಿಕೆ ಎಲ್ಲ ನೀವು ಮಾಡಿಬಿಟ್ಟಿದ್ದೀರಲ್ವಾ, ಇದರಿಂದ ನಾವು ಜೀವನ ನಡೆಸ್ಕೊಂಡು ಹೋಗೋದಕ್ಕಾಗಲ್ಲ, ನಮ್ಮ ಸಂಸಾರ ನಡೆಸೋದಕ್ಕೆ 2,000 ರೂಪಾಯಿ ಸಾಕಾಗೋದಿಲ್ಲ, ಅದಕ್ಕೋಸ್ಕರ ಗೃಹಲಕ್ಷ್ಮಿ ಯೋಜನೆನ 2,000 ರೂಪಾಯಿ ಕೊಡ್ತಿದ್ದೀರಲ್ಲ, 4,000 ರೂಪಾಯಿಗೆ ಹೆಚ್ಚಿಗೆ ಮಾಡಿ ಅಂತ ಒಂದಷ್ಟು ಲಕ್ಷ ಜನ ಮಹಿಳೆಯರು ಈ ಯೋಜನೆಯ ಹಣವನ್ನು ಜಾಸ್ತಿ ಮಾಡೋದಕ್ಕೆ ರಿಕ್ವೆಸ್ಟ್ನ ಮಾಡ್ಕೊಂಡಿದ್ದಾರೆ. ಸೊ ಇದಕ್ಕೆ ಇನ್ನೊಂದು ಆರ್ಥಿಕ ತಜ್ಞರು ಅಥವಾ ಇದಕ್ಕೆ ಸಂಬಂಧಪಟ್ಟಷ್ಟವರು ಒಂದಷ್ಟು ಜನ ಏನಂತ ಯೋಚನೆ ಮಾಡಿದ್ದಾರೆ ಅಂದರೆ, ಗೃಹಲಕ್ಷ್ಮಿ ಯೋಜನೆನ 2,000 ರೂಪಾಯಿಂದ 4,000 ರೂಪಾಯಿ ಹೆಚ್ಚಿಗೆ ಮಾಡೋದ್ರಲ್ಲಿ ಯಾವುದೇ ರೀತಿ ತಪ್ಪಿಲ್ಲ, ಹೆಚ್ಚಿಗೆ ಮಾಡಿ. ಆದರೆ ಇದನ್ನ ಎಲ್ಲ ಮಹಿಳೆಯರಿಗೂ ಕೊಡೋದು ಬೇಡ. ಯಾರು ಆರ್ಥಿಕವಾಗಿ ಹಿಂದುಳಿದಿರ್ತಾರೆ, ಯಾರ ಹತ್ರ ಮಹಿಳೆಯರು ಬಡವರಾಗಿರ್ತಾರೆ ಅಂಥವ್ರಿಗೆ ಈ ಯೋಜನೆಯ ಹಣ ಜಾಸ್ತಿ ಮಾಡಿ. ಶ್ರೀಮಂತರಿಗೆ ಮತ್ತು ಆರ್ಥಿಕವಾಗಿ ಯಾರು ಚೆನ್ನಾಗಿರ್ತಾರೆ, ಅದರಲ್ಲೂ ಕೂಡ BPL ರೇಷನ್ ಕಾರ್ಡ್ ಹೊರತುಪಡಿಸಿ APL ರೇಷನ್ ಕಾರ್ಡ್ ಇರ್ತಾರಲ್ಲ ಅಂಥವ್ರಿಗೆ ಹಾಕೋದನ್ನ ನಿಲ್ಲಿಸ್ಬಿಟ್ಟು ಅದೇ ಹಣನ BPL ಅಲ್ಲಿ ಮತ್ತು ಬಡವರು ಮಧ್ಯಮ ವರ್ಗದವರು ಇರ್ತಾರಲ್ಲ ಅಂತಹ ಬಡ ಕುಟುಂಬಗಳಿಗೆ ನೀವು 4,000 ರೂಪಾಯಿ ಹಾಕಿ ಅಂತ ಕೂಡ ರಿಕ್ವೆಸ್ಟ್ನ ಮಾಡ್ತಿದ್ದಾರಂತೆ. ಸೊ ಒಂದಷ್ಟು ಜನಕ್ಕೆ ಸ್ಟಾಪ್ ಮಾಡಿ, ಅದನ್ನು ಕಿತ್ತು ಬೇರೆ ಮಹಿಳೆಯರಿಗೆ ಹಾಕಿ. ಯಾರು ನಿಜವಾದ ಬಡ ಮಹಿಳೆಯರು ಇರ್ತಾರೋ, ಯಾರಿಗೆ ನಿಜವಾದ ಹಣದ ಅಗತ್ಯ ಇರುತ್ತೋ ಅಂತಹ ಮಹಿಳೆಯರಿಗೆ ಹಾಕಿ. ಈಗ APL ರೇಷನ್ ಕಾರ್ಡ್ ಇರೋರಿಗೆ ಕೊಡ್ತಿದ್ದೀರಾ, ಶ್ರೀಮಂತ ಮಹಿಳೆಯರು ಕೂಡ ಸುಳ್ಳು ಡಾಕ್ಯುಮೆಂಟ್ಸ್ನ ಕೊಟ್ಟು ಗೃಹಲಕ್ಷ್ಮಿ ಹಣ ಪಡ್ಕೊತಾ ಇದ್ದಾರಲ್ವಾ, ಅಂಥವ್ರದ್ದೆಲ್ಲರೂ ಕ್ಯಾನ್ಸಲ್ ಮಾಡಿ ಬಡ ಮಹಿಳೆಯರಿಗೆ, ಇದನ್ನೇ ನಂಬ್ಕೊಂಡಿರೋಂಥ ಮಹಿಳೆಯರಿಗೆ 4,000 ರೂಪಾಯಿಗೆ ಹೆಚ್ಚಿಗೆ ಮಾಡಿ ಅಂತ ಜನಗಳೇ ಆಗ್ರಹನ ಮಾಡ್ತಾ ಇದ್ದಾರೆ. ಇದ್ರ ಬಗ್ಗೆ ಏನಾಗುತ್ತೆ, ಹಣ ಹೆಚ್ಚಿಗೆ ಆಗೋ ಚಾನ್ಸಸ್ ಇದೆಯಾ ಅಂತ ನೀವು ತಿಳ್ಕೊಬೇಕು ಅಂದರೆ ಕೆಲವು ದಿನಗಳ ಕಾಲ ಕಾಯಬೇಕಾಗತ್ತೆ. ಈಗ ಸಿದ್ದರಾಮಯ್ಯ ಅವರು ಅನ್ನದ ರಾಮಯ್ಯ ಅಂತ ಫೇಮಸ್ ಆಗಿದ್ದಾರೆ, ಗ್ಯಾರಂಟಿ ರಾಮಯ್ಯ ಅಂತ ಫೇಮಸ್ ಆಗಿದ್ದಾರೆ. ಇಷ್ಟು ದಿನ ಗೃಹಲಕ್ಷ್ಮಿ ಯೋಜನೆಯ ಹಣವನ್ನು ಯಾವುದೇ ಕಾರಣಕ್ಕೂ ಅವರು ಜಾಸ್ತಿ ಮಾಡೋಲ್ಲ, ಸರ್ಕಾರಕ್ಕೆ ಹೊರೆ ಆಗುತ್ತೆ ಅಂತ ಹೇಳಲಾಗ್ತಾ ಇತ್ತು. ಆದರೆ ಇವಾಗ ಹೊಸದಾಗಿ ಒಂದು ಕಂಡೀಷನ್ ಹಾಕಿರೋದ್ರಿಂದ ಎಲ್ಲ ಮಹಿಳೆಯರಿಗೂ ನೀವು 2,000 ರೂಪಾಯಿಂದ 4,000 ರೂಪಾಯಿ ಮಾಡೋದು ಬೇಡ, ಯಾರು ಬಡವರು ಇರ್ತಾರೋ ಅಂತಹ ಮಹಿಳೆಯರಿಗೆ ಮಾತ್ರ ಕೊಡಿ ಅಂತ ಹೇಳಿರೋದ್ರಿಂದ ಸರ್ಕಾರ ಇದ್ರ ಬಗ್ಗೆ ಯೋಚನೆ ಮಾಡಬಹುದೇನೋ ಅಂತ ಒಂದು ಕಡೆ ಅನಿಸುತ್ತೆ. ಮತ್ತೊಂದು ಕಡೆ ಈಗ ಒಬ್ಬರು ಕೊಟ್ಟು ಇನ್ನೊಬ್ಬರು ಬಿಟ್ಟರೆ ಅವರು ಸುಮ್ಮನೆ ಇರ್ತಾರೆ, ಅವರು ಮತ್ತೆ ಇದ್ರ ಬಗ್ಗೆ ವಿರೋಧ ವ್ಯಕ್ತಪಡಿಸ್ತಾರೆ, ಮತ್ತೆ ನಮಗೆ ವೋಟ್ ಹಾಕೋದಿಲ್ಲ ಅಂತ ಕೂಡ ಯೋಚನೆ ಮಾಡುವಂಥ ಸಾಧ್ಯತೆ ಇದೆ. ಏನೇ ಇರಲಿ, ಸದ್ಯಕ್ಕೆ ತಿಳಿಸಿರೋ ಮಟ್ಟಿಗೆ ಒಂದಷ್ಟು ಜನ ಲೈವ್ ಆಗಿ TV9 ನ್ಯೂಸ್ ಚಾನಲ್ಸ್ಗಳಲ್ಲಿ, ಬೇರೆ ಬೇರೆ ನ್ಯೂಸ್ ಚಾನಲ್ಸ್ಗಳಲ್ಲಿ ಹೇಳ್ತಾ ಇದ್ದಾರೆ ಗೃಹಲಕ್ಷ್ಮಿ ಯೋಜನೆ ಹಣನ ಜಾಸ್ತಿ ಮಾಡಿ ಅಂತ. ಅದೇ ರೀತಿ ಒಂದಷ್ಟು ಜನ ನಮಗೆ ಗೃಹಲಕ್ಷ್ಮಿ ಯೋಜನೆನ ಸ್ಟಾಪ್ ಮಾಡಿಬಿಡಿ, ಅದ್ರ ಬದಲು ಬೇರೆ ಏನಾದರೂ ಮಾಡಿ, ನಮಗೆ ಸಾಲಗಳಿದ್ದಾವೆ, ರೈತರ ಸಾಲ ಮನ್ನಾ ಮಾಡಿ,
ಬಡ್ಡಿಗಳಿದೆಯಲ್ಲ, ಮೈಕ್ರೋ ಫಿನಾನ್ಸ್ ಬಡ್ಡಿ ಹಾವಳಿ ಅದನ್ನೆಲ್ಲ ತಡೆಗಟ್ಟಿ ಅಂತ ಕೂಡ ರಿಕ್ವೆಸ್ಟ್ ಮಾಡ್ತಾ ಇದ್ದಾರೆ. ಸದ್ಯಕ್ಕೆ ಏನಾಗುತ್ತೆ ಅಂತ ಮುಂದಿನ ದಿನಗಳಲ್ಲಿ ಕಾದು ನೋಡಬೇಕಾಗತ್ತೆ. ಗೃಹಲಕ್ಷ್ಮಿ ಯಾರು ಎಲಿಜಿಬಲ್ ಇರ್ತಾರೋ, ಯಾರು ಬಡವರು ಇರ್ತಾರೋ ಅಂತಹ ಮಹಿಳೆಯರಿಗೆ 4,000 ರೂಪಾಯಿ ಕೊಟ್ಟರೆ ಸಹಾಯ ಆಗುತ್ತೆ ಅಂತ ಖಂಡಿತವಾಗ್ಲೂ ಸುಮಾರು ಜನ ಮಹಿಳೆಯರು ರಿಕ್ವೆಸ್ಟ್ನ ಮಾಡಿದ್ದಾರೆ. ಇದಿಷ್ಟು ಗೃಹಲಕ್ಷ್ಮಿ ವಿಚಾರವಾಗಿ ಸಿಕ್ಕಿರುವಂತಹ ಅಪ್ಡೇಟ್ ಆಗಿತ್ತು. ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಮಿಸ್ ಮಾಡದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿಯ ಯೂಸ್ಫುಲ್ ಇನ್ಫಾರ್ಮೇಷನ್ಗೋಸ್ಕರ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.